ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವುದೇ ರೆಸಿಪಿ ವಿಡಿಯೋ ತೋರಿಸ್ತಾ ಇಲ್ಲ, ಚಿಕ್ಕದಾಗಿ ಒಂದು ವ್ಲಾಗ್ ಥರ ಮಾಡಿ ಆಗ್ತಾ ಇದ್ದೀನಿ. ಹೊಸ ವರ್ಷದ ಮೊದಲನೇ ಹಬ್ಬ ಆಗಿರ್ತಕ್ಕಂಥ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀವಿ ಮನೆ ಮುಂದೆ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೊಸ ವರ್ಷದ ಮೊದಲನೇ ಹಬ್ಬ ಆಗಿರ್ತಕ್ಕಂಥ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಹಾಗೆ ನಾವು ಬೆಳಿಗ್ಗೆನೇ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಬಣ್ಣ ಎಲ್ಲ ತುಂಬಿದ್ವಿ. ಈ ಥರ ಬೆಳಿಗ್ಗೆನೇ ಎದ್ಬಿಟ್ಟು ಈ ಥರ ಎಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ. ನೋಡಿ, 2 ರಂಗೋಲಿ ಹಾಕಿದ್ದೀವಿ ನಾವು ಮನೆ ಮುಂದೆ. ಫಸ್ಟ್ ಅದು ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಈ ರಂಗೋಲಿನೂ ಹಾಕಿದ್ದೀವಿ. ಆ ಕಡೆ ಈ ಕಡೆ ಕಬ್ಬೊಂದು ಗಿಡನೂ ನಾವು ಬಿಡಿಸಿದ್ದೀವಿ. ಇನ್ನು ಅಕ್ಕಪಕ್ಕನೂ ಯಾರೂ ಎದ್ದಿದ್ದಿಲ್ಲ, ನಾವೇ ಫಸ್ಟ್ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ವಿ. ನಮ್ಮದೆಲ್ಲ ಹಾಕಿದಾದ್ಮೇಲೆ ಒಬ್ಬೊಬ್ಬರೇ ಎದ್ಬಿಟ್ಟು ಅವರೂ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನೋಡಿ, ನಾವು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಮನೆಯದೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ಬೆಳಿಗ್ಗೆ ಆಗಿಬಿಟ್ಟಿತ್ತು. ಅರೌಂಡು 6:45 7 ಗಂಟೆ ಆಗಕ್ಕೆ ಬಂದಿತ್ತು. ಅದೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಮತ್ತೆ ರಂಗೋಲಿಗೆ ಪೂಜೆ ಮಾಡ್ತಾಯಿದ್ದೀವಿ. ಆಕಳದ ಸೆಗಣಿ ಇರುತ್ತಲ್ವ, ಅದರಿಂದ ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ನೀವು ನಿಮ್ಮ ಕಡೆ ಎಲ್ಲ ಈ ಥರನೇ ಸೆಲೆಬ್ರೇಷನ್ ಮಾಡ್ತೀರಾ? ಯಾವ ಥರ ರಂಗೋಲಿ ಹಾಕಿದ್ರಿ, ಎಷ್ಟೊತ್ತಿಗೆ ಎದ್ದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾವು ಹಾಕಿರ್ತಕ್ಕಂಥ ರಂಗೋಲಿನೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ನಮ್ಮ ತಾಯಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಯಾರೂ ಎದ್ದಿದ್ದಿಲ್ಲ, ನಾವೇ ಫಸ್ಟ್ ಎದ್ಬಿಟ್ಟು ಎಲ್ಲ ಸ್ನಾನ ಎಲ್ಲ ಆಗಿತ್ತು. ಇವಾಗ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಅವರೂ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ಬೇಕು. ನೋಡಿ, ಈ ರಂಗೋಲಿಗೆ ಆಗಿದ ತಕ್ಷಣ ಮತ್ತೆ ನೆಕ್ಸ್ಟು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ತಾಯಿ. ನಾವು ಚಿಕ್ಕವರು ಇರುವಾಗ ಯಾರ್ಯಾರು ಎಂಥ ರಂಗೋಲಿ ಹಾಕಿದ್ದಾರೆ ಅಂತ ನೋಡೋದಕ್ಕೆ ಎಲ್ಲರೂ ಖುಷಿ ಅಲ್ವಾ. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಿದರೆ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಆದಮೇಲೆ ಅಡುಗೆನೂ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ನಾವಿಲ್ಲಿ ಅಡುಗೆಗೆ ಏನು ಮಾಡ್ತೀವಿ ಅಂದರೆ ಸಜ್ಜೆ ರೊಟ್ಟಿ. ನೋಡಿ, ಬಾಗಿಲಿನೂ ಆಲ್ರೆಡಿ ಪೂಜೆ ಮಾಡ್ತಾಯಿದ್ವಿ. ಬಾಗಿಲಿಗೂ ಅಷ್ಟೇ ತರಕಾರಿ, ಮಿಕ್ಸ್ ತರಕಾರಿ ಎಲ್ಲ ಬರುತ್ತಲ್ವ, ಫ್ರೆಶ್ ಆಗಿ ಸಿಗುತ್ತೆ. ಆ ತರಕಾರಿನೆಲ್ಲ ಹಾಕ್ಬಿಟ್ಟು ನಾವು ಪಲ್ಯ ಮಾಡ್ತೀವಿ. ನೋಡಿ, ನಮ್ಮ ಚಿಕ್ಕ ಮಗನೂ ರೆಡಿ ಆಗಿದ್ದಾನೆ. ಆಗಲೇ ನಾವು ಸ್ವೀಟಿಗಂತ ನಾವಿಲ್ಲಿ ಎಳ್ಳಿನ ಪುಡಿ ಮತ್ತು ಶೇಂಗಾ ಪುಡಿ ಮಾಡ್ಕೊತೀವಿ. ಎಳ್ಳು ಈ ಟೈಮ್ನಲ್ಲಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಹೊಸ ಎಳ್ಳು ಬರುತ್ತೆ. ಹಾಗೆ ಶೇಂಗಾನೂ ಶೇಂಗಾ ಬರುತ್ತೆ. ತರಕಾರಿಯಲ್ಲೂ ಹೊಸದಾಗಿ ಬರುತ್ತೆ ಅಂತಂದ್ಬಿಟ್ಟು ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡಿಕೊಂಡು ಈ ಥರ 1-2 ಸ್ವೀಟ್ ಮಾಡ್ಕೊತೀವಿ. ಪೌಡ್ರು, ಶೇಂಗಾ ಪೌಡ್ರು, ಹಾಗೆ ಎಳ್ಳಿನ ಪುಡಿ ಮಾಡ್ಕೊತೀವಿ. ನೀವು ಮನೇಲಿ ಯಾವ್ಯಾವ ಥರ ಅಡುಗೆನೂ ಮಾಡ್ಕೊಂಡಿದ್ದೀವಿ ಅಂತ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಈ ಪಲ್ಯ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿನೂ ಹಾಕಿರುತ್ತಲ್ವ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಳ್ಳನ್ನು ಹುರ್ಕೊಂಡು ಇಟ್ಕೊಂಡಿದ್ದೀವಿ, ಹಾಗೆ ಶೇಂಗಾನೂ ಹುರಿದು ಇಟ್ಕೊಂಡಿದ್ದೀವಿ. ಇದೆಲ್ಲ ಆಗ್ತಾ ಇದ್ದಾಗೆ ಮಕ್ಕಳು ಸ್ನಾನ ಮಾಡಿಬಿಟ್ಟು ರೆಡಿಯಾಗಿದ್ದರು. ಎಷ್ಟೊಂದು ಕೆಲಸ ಇರುತ್ತೆ ಹಬ್ಬದ ಟೈಮ್ನಲ್ಲಿ, ಅಂದರೆ ಅಸಲು ಟೈಮೇ ಹೋಗಿದ್ದೇ ಗೊತ್ತಾಗೋದಿಲ್ಲ. ನೋಡಿ, ಮಕ್ಕಳೂ ರೆಡಿ ಆಗಿದ್ದಾರೆ. ಆಗಲೇ ಹೊಟ್ಟೆ ಹಸಿವಾಗ್ಬಿಟ್ಟಿದೆ, ವೆಯ್ಟ್ ಮಾಡ್ತಾ ಇದ್ದಾರೆ ಊಟಕ್ಕೋಸ್ಕರ. ಈ ಥರ ನಾನು ಕಾರ್ಟೂನ್ ಚಾನಲ್ ಇಟ್ಕೊಟ್ಟಿದ್ದೆ, ಅದು ನೋಡ್ಕೊತಿದ್ರು. ಇದು ನಮ್ಮ ಅಜ್ಜಿ, ಅವರು 1-2 ವರ್ಷ ಆಯಿತು ತೀರೋಗ್ಬಿಟ್ಟು. ಹಾಗೆ ಪೂಜೆನೂ ರೆಡಿಯಾಗಿದೆ. ನಾನಿಲ್ಲಿ ನಮ್ಮ ಊರಲ್ಲಿ ಗಂಡನ ಮನೆಯಲ್ಲಿ ನಾವು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡೋಲ್ಲ, ಅದಕ್ಕೋಸ್ಕರ ತಾಯಿ ಮನೆಗೆ ಬಂದಿದ್ದೆ. 2 ದಿನ ರಜಾ ಸಿಕ್ಕಿತ್ತು ಅಂದ್ಬಿಟ್ಟು. ಮಂಡೇ ಅಲ್ವಾ ಬಂದಿದ್ದು ಹಬ್ಬ, ಅದಕ್ಕೋಸ್ಕರ ರಜಾ ಇದೆ ಅಂದ್ಬಿಟ್ಟು ತಾಯಿ ಮನೆಗೆ ಬಂದಿದ್ದೆ. ನೋಡಿ, ಪೂಜೆನೂ ಆಲ್ರೆಡಿ ಎಲ್ಲ ರೆಡಿಯಾಗಿದೆ. ಇವಾಗ ಬೆಳಿಗ್ಗೆ ಊಟ ಮಾಡ್ತಾಯಿದ್ವಿ. ಶೇಂಗಾ ಪುಡಿನೂ ರೆಡಿಯಾಗಿದೆ, ಎಳ್ಳಿನ ಪುಡಿನೂ ರೆಡಿಯಾಗಿದೆ. ಹಾಗೆ ನಾವು ಸ್ನ್ಯಾಕ್ಸಿಗಂತ ಇಲ್ಲಿ ಹಿಂದಿನ ದಿನವೇ ಚಕ್ಲಿ ಮಾಡಿಟ್ಕೊಂಡಿದ್ದೀವಿ. ಹಾಗೆ ಮಿಕ್ಸ್ ತರಕಾರಿನೂ ರೆಡಿಯಾಗಿದೆ. ಇದಕ್ಕೆ ನಾವು ಮಿಕ್ಸ್ ತರಕಾರಿಗೆ ನಾವು ಸಜ್ಜೆ ರೊಟ್ಟಿ ಮಾಡ್ಕೊತೀವಿ. ಸಜ್ಜೆನೂ ಹೊಸದಾಗಿ ಬಂದಿರುತ್ತೆ ಈ ಟೈಮ್ನಲ್ಲಿ, ಸಂಕ್ರಾಂತಿ ಟೈಮ್ನಲ್ಲಿ. ಅದಕ್ಕೆ ಸಜ್ಜೆನೂ ತಂದುಬಿಟ್ಟು ಸಜ್ಜೆ ರೊಟ್ಟಿ ಮಾಡ್ಕೊತೀವಿ. ಇದೇ ನಮ್ಮದು ಬೆಳಗಿನ ಊಟ, ಹಬ್ಬದ ಊಟ.
ಮಕ್ಕಳದು ಎಲ್ಲರದು ಊಟ ಆಯಿತು. ಇನ್ನು ಲಾಸ್ಟಿಗೆ ನಾನು ನಮ್ಮ ತಾಯಿ ಊಟ ಮಾಡ್ತಾ ಇದ್ದೀವಿ. ಆಗ ಮತ್ತೆ ನನ್ನ ಮಗನು ಬಂದುಬಿಟ್ಟು ಕಿರಿಕಿರಿ ಮಾಡ್ತಾಯಿದ್ದ, ನಾನು ತಿಂತೀನಿ, ನಾನು ಊಟ ಮಾಡ್ತೀನಿ ಅಂತ. ಅವನು ನಾನು ಇಟ್ಕೊಂಡಿರೋದು ತಿನ್ನು ಅಂತಂದರೆ ಬೇಡ ಅಂದ್ಬಿಟ್ಟು ನಿನ್ನೆ ನೈಟ್ ಉಳಿದಿರ್ತಕ್ಕಂಥ ಅನ್ನ ಮತ್ತು ಸಾರು ಇಟ್ಕೊಂಡಿದ್ದೆ. ನೋಡಿ, ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಲ್ಲರಿಗೂ ಹಾಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇನ್ನೊಮ್ಮೆ ಈ ವರ್ಷ ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ ಅಂತ ಆಶಿಸ್ತೀನಿ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ.